ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಮದುವೆಗೆ ಕ್ಷಣಗಣನೆ ಆರಂಭವಾಗಿದೆ. ರಾಜಸ್ಥಾನದ ಉದಯಪುರದಲ್ಲಿ ಅತ್ಯಂತ ಖಾಸಗಿಯಾಗಿ ಕೆಲವು ಆಪ್ತರ ಸಮ್ಮುಖದಲ್ಲಿ ಈ ಮದುವೆ ನಡೆಯುತ್ತಿದೆ. ಈಗಾಗಲೇ ಎರಡು ಕಡೆಯ ಕುಟುಂಬಸ್ಥರು ಉದಯಪುರದಲ್ಲಿ ಬೀಡು ಬಿಟ್ಟಿದ್ದಾರೆ. ಸದ್ಯ ಈ ಮದುವೆಯು ಉದಯಪುರದ ಐಷಾರಾಮಿ ಹೋಟೆಲ್ನಲ್ಲಿ ನಡೆಯುತ್ತಿದ್ದು, ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಅವರ ವಿವಾಹವು ರಾಜಸ್ಥಾನದ ಉದಯಪುರದ ಐಷಾರಾಮಿ ಐಟಿಸಿ ಮೆಮೊಂಟೋಸ್ ಹೋಟೆಲ್ನಲ್ಲಿ ನಡೆಯಲಿದೆ. ಈ ವಿಶಾಲವಾದ ಹೋಟೆಲ್ನಲ್ಲಿ 117 ಕೊಠಡಿಗಳಿದ್ದು, ಏಕಕಾಲಕ್ಕೆ 3,000 ಅತಿಥಿಗಳಿಗೆ ಆತಿಥ್ಯ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಉದಯಪುರ ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಅರಾವಳಿ ಪರ್ವತ ಶ್ರೇಣಿಗಳ ನಡುವೆ ಈ ಐಟಿಸಿ ಮೆಮೊಂಟೋಸ್ ನಿರ್ಮಾಣವಾಗಿದೆ. ಸಂಪೂರ್ಣ ಬೆಟ್ಟದ ಮೇಲಿರುವ ಈ ಹೋಟೆಲ್ ಸಾರ್ವಜನಿಕರ ದೃಷ್ಟಿಯಿಂದ ಸಂಪೂರ್ಣ ದೂರವಿದ್ದು, ಅತ್ಯಂತ ಖಾಸಗಿಯಾಗಿ ಮದುವೆಯಾಗಲು ಇದು ಸೂಕ್ತವಾಗಿದೆ. ಇದರಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆ ಕೂಡ ಇದೆ. ಈ ಪಂಚತಾರ ಹೋಟೆಲ್ನಲ್ಲಿ 180ರಿಂದ 220 ಅತಿಥಿಗಳ ಉಪಸ್ಥಿತಿಯಲ್ಲಿ ನಡೆಯುವ ಮದುವೆಗೆ ಸುಮಾರು 90 ಲಕ್ಷ ರೂಪಾಯಿಗಳಿಂದ 1,40,00,000 ರೂಪಾಯಿವರೆಗೂ ಖರ್ಚಾಗಲಿದೆ ಅಂತ ಈವೆಂಟ್ ಪ್ಲಾನರ್ಗಳ ಪ್ರಕಾರ 2 ದಿನಗಳ ಕಾಲ ನಡೆಯುವ 150-200 ಅತಿಥಿಗಳ ಉಪಸ್ಥಿತಿಯಲ್ಲಿ ನಡೆಯುವ ಈ ಮದುವೆಗೆ 1,20,00,000 ರೂಪಾಯಿಗಳಿಂದ 2,50,00,000ಗಳವರೆಗೂ ಕೂಡ ಖರ್ಚಾಗಬಹುದಂತೆ. ಒಂದು ಊಟಕ್ಕೆ ಮೆನು ಆಧಾರದ ಮೇಲೆ 3,000ದಿಂದ 6,000ದವರೆಗೂ ದರ ನಿಗದಿ ಆಗಿರಲಿದೆ ಅಂತೆ. ಇನ್ನು ಇಲ್ಲಿ ಐಟಿಸಿ ಮೆಮೊಂಟೋಸ್ ಒಳಗಡೆ ಇರುವ ಮೆಮೊಂಟೋಸ್ ಸೂಟ್, ಅರಾವಳಿ ಸೂಟ್, ವ್ಯಾಲಿ ವ್ಯೂ ವಿಲ್ಲಾ ಸೇರಿದಂತೆ 5 ವಿಧದ ಕೊಠಡಿಗಳಿವೆ. ಖಾಸಗಿ ಕೊಠಡಿಗಳ ದರ ಒಂದು ರಾತ್ರಿಗೆ 20,000ದಿಂದ 50,000 ರೂಪಾಯಿಗಳವರೆಗೆ ಇದೆ ಎಂಬ ಮಾಹಿತಿ ಇದೆ. ಈ ಮದುವೆಯು ಫೆಬ್ರವರಿ 26ರಂದು ನಡೆಯಲಿದ್ದು, ಕೇವಲ 100 ಜನ ಆಪ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ ಅಂತ. ಅತಿಥಿಗಳ ಪಟ್ಟಿಯಲ್ಲಿ ತೆಲುಗು ರಾಜ್ಯಗಳ ಕೆಲ ರಾಜಕಾರಣಿಗಳು, ಆಪ್ತ ಸಿನಿಮಾ ನಿರ್ದೇಶಕರು ಸೇರಿದ್ದಾರೆ. ಗಣ್ಯರ ಆಗಮನದ ಹಿನ್ನೆಲೆಯಲ್ಲಿ ಉದಯಪುರ ವಿಮಾನ ನಿಲ್ದಾಣದಲ್ಲಿ ಭದ್ರತೆಯನ್ನು ತೀವ್ರಗೊಳಿಸಲಾಗಿದೆ. 3 ದಿನಗಳ ಕಾಲ ಅತ್ಯಂತ ಖಾಸಗಿಯಾಗಿ ನಡೆಯಲಿರುವ ಈ ಮದುವೆ ಸಂಭ್ರಮಕ್ಕೆ ಭಾರೀ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಸ್ಥಳೀಯ ಪೊಲೀಸರು ಹಾಗೂ ಹೈದರಾಬಾದ್ನಿಂದ ಆಗಮಿಸಿರುವ ವಿಶೇಷ ಭದ್ರತಾ ತಂಡಗಳ ಜೊತೆಗೆ ಈ ಬಾರಿ ಅಂತಾರಾಷ್ಟ್ರೀಯ ಭದ್ರತಾ ಏಜೆನ್ಸಿಯನ್ನು ನಿಯೋಜಿಸುವ ಮೂಲಕ ಮದುವೆಯ ಭದ್ರತೆಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಾಗಿದೆ ಎಂಬುದು ಆಪ್ತ ಮೂಲಗಳ ಮಾಹಿತಿ. ಫೆಬ್ರವರಿ 26ರಂದು ಅತ್ಯಂತ ಖಾಸಗಿಯಾಗಿ ಮದುವೆಯಾಗುವ ಈ ಜೋಡಿಯು ನಂತರ ಚಿತ್ರರಂಗದ ಗಣ್ಯರಿಗಾಗಿ ಮತ್ತು ಸ್ನೇಹಿತರಿಗಾಗಿ ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಅದ್ದೂರಿ ರಿಸೆಪ್ಷನ್ ಏರ್ಪಡಿಸಿದೆ. ಅಲ್ಲಿ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಚಿತ್ರರಂಗಗಳ ಗಣ್ಯರು ಮದುವೆಗೆ ಆಗಮಿಸುವ ಸಾಧ್ಯತೆ ಇದೆ.